ಊಟಿಗೆ ಬಂದವರು ಟ್ಯುಲಿಪ್ಸ್ ವಿಲೇಜ್ ರೆಸಾರ್ಟ್ ಅನ್ನೋ ಕಡೆಗೆ ನಾವು ಸ್ಟೇ ಅನ್ನ ಬುಕ್ ಮಾಡಿದೀವಿ. ಸೊ ನೋಡ್ಬೋದು ಈ ತರ ಕಾಣುತ್ತೆ, ಈ ತರ ಇದೆ ರೂಮ್ಸ್ ಎಲ್ಲ. ಸೊ ಸರೌಂಡಿಂಗ್ ವ್ಯೂಸ್ ಈ ತರ ಕಾಣ್ತಾ ಇದೆ ನೋಡಿ. ಈ ತರ ಇದೆ ಲೊಕೇಶನ್. ಓಕೆ, ಸ್ಟೇ ಎಲ್ಲ ಡೀಸೆಂಟ್ ಆಗಿದೆ, ಮತ್ತೆ ರೂಮ್ಸ್ ಎಲ್ಲಾನು ನೀಟಾಗಿ ಇಟ್ಟಿದ್ದಾರೆ. ಓಕೆ, ನಾನು ಬಂದ್ರೆ ಇಲ್ಲಿ ಸ್ಟೇ ಮಾಡ್ಬೋದು. ಸೊ ತೋರಿಸ್ತೀನಿ ನಿಮ್ಗೆ ಈಗ ರೂಮ್ ಹೆಂಗಿದೆ ಅಂತ ಹೇಳಿ. So this is the room and this is the view. ಈ ತರ ಕಾಣ್ತಾ ಇದೆ. ಬ್ರಷ್ ಮಾಡಿಲ್ಲ, ಏನಿಲ್ಲ, ಬೆಳಬೆಳೆ ಹೇಳ್ಕೊಂಡು ಕ್ರಿಕೆಟ್. ಆಯ್ತು ಬಿಡು ಅಭಿ. ಬಾಲ್ ಕಳೆದೋದ ಕಾರಣ ಮ್ಯಾಚ್ ಅನ್ನು ರದ್ದುಗೊಳಿಸಬೇಕಾಗಿದೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಕಾಣ್ತಾ ಇಲ್ಲ ಅಲ್ಲಿ, ಪದ ಇದೆ ಅಲ್ಲಿ ಫುಲ್. Sir, how do you feel about the last 6 years? The ball was unexpected. Okay. Ball was unexpected. Okay, fine. I never expected ball like this from that person. Yeah, yeah. Who is that? James George. James, James George. excellent player. Yeah. Ah, excellent player. I never expected. But I have limited bowling balls and I need to achieve my target. Very difficult to face. Okay, and what do you say about today's pitch? Very bad. If I got to know before, I will never play like this. Due to weather, the pitch was get wet. Yeah, okay. Ball is very. Is concrete how it will get wet? It come like 90 degrees, then 30 degrees. 90 plus 30, how many degrees I can maintain like this or this? Okay, fine. Okay. Then what do you think about the next match? The final one! Final, we won the match. We will win the match. We will win the match. ಇವತ್ತು ಡೇ 2, ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಈಗ ಟೀ ಎಸ್ಟೇಟ್ಗೆ ಬಂದಿದ್ದೀವಿ. ಟೀ ಎಸ್ಟೇಟ್ ಮಾತ್ರ ಸಖತ್ತಾಗಿದೆ. ಫೋಟೋಶೂಟ್ಗೆಲ್ಲ ಒಳ್ಳೆ ಹೇಳಿ ಮಾಡಿಸಿದ ಜಾಗ. ನೋಡ್ಬೋದು ನೀವೇ ಹೆಂಗಿದೆ ಅಂತೇಳಿ. ಫುಲ್ ದೊಡ್ಡ ಟೀ ಎಸ್ಟೇಟೇ ಇದು, ತುಂಬ ಸಖತ್ತಾಗಿದೆ ನೋಡಿ. ಈ ಥರ ಕಾಣ್ತಾ ಇದೆ.
ವ್ಯೂ ನೋಡ್ರಿ ಏನು ಸಗದಾಗಿದೆ ಅಂತೇಳಿ. ಅಲ್ಲಿ ಮನೆ ಎಲ್ಲ ಕಟ್ಕೊಂಡಿದ್ದಾರೆ. ಏನು ಲೈಫ್ ಅಲ್ಲ ಅವ್ರದ್ದು. ಈಗ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಒಂದೆರಡು ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಸ್ಪಾಟ್ಗೆ ಹೋಗ್ಬೇಕು. ನೋಡೋಣ ಹೆಂಗಿರುತ್ತೆ ಅಂತೇಳಿ. ಈಗ ಊಟಿಯ ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಗವರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಅಂತ ಇದೆ ಇಲ್ಲಿ. ಸೊ ಊಟಿಗೆ ಬಂದ್ಮೇಲೆ ಗಾರ್ಡನ್ ಮಿಸ್ ಮಾಡೋದಕ್ಕಾಗಲ್ಲ. ಸೊ ಹಾಗೆ ಇಲ್ಲೊಂದು ಗಾರ್ಡನ್ ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಸೊ ಈಗ ಅಲ್ಲಿ ಟಿಕೆಟ್ ಕೌಂಟರ್ ಇದೆ, ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು. ಟಿಕೆಟ್ ಫೇರ್ ಬಂದ್ಬಿಟ್ಟು ಪರ್ ಪರ್ಸನ್ 100 rupees ಇದೆ ಅಡಲ್ಟ್ಗೆ. ಕಿಡ್ಸ್ಗೆ ಬಂದು 50 rupees ಇದೆ. ಸೊ ಈಗ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ಬನ್ನಿ. ಈ ಗಾರ್ಡನ್ ಆಲ್ಮೋಸ್ಟ್ 55 acres ಇದೆ ಅಂತೆ. ಸೊ ಈ ತರ ಇದೆ ನೋಡಿ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಆಗಿದೆ. ಈವ್ನಿಂಗ್ ಟೈಮಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡ್ಬೋದು ಇಲ್ಲೆಲ್ಲ. ಈಗ ನಮ್ಮ ಮುಂದೆ ಕಾಣ್ತಾ ಇರೋದು ಫರ್ನ್ ಹೌಸ್ ಅಂತ. ಇದನ್ನ 1894 ಅಲ್ಲಿ ಕಟ್ಸಿದ್ದಾರೆ. ಇದ್ರ ಒಳಗಡೆಗೆ ಎಲ್ಲ ಫರ್ನ್ ಗಿಡಗಳನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಈ ತರ ಇದೆ ನೋಡಿ, ಎಲ್ಲ ಇಟ್ಟಿದ್ದಾರೆ. ಆ ಕಡೆನೂ ಇದೆ, ಈ ಕಡೆನೂ ಇದೆ. ಈ ಗಿಡ ಎಲ್ಲ ಆಲ್ಮೋಸ್ಟ್ ನಮ್ಮನೆ ತೋಟದಲ್ಲೂ ಆಗುತ್ತೆ. Emotional damage. ಇನ್ನೊಂದು ಗ್ಲಾಸ್ ಹೌಸ್ ಅಂತ ಇದೆ. ಇದ್ರ ಒಳಗಡೆಗೂ ಕೂಡ ಎಲ್ಲ ಗಿಡಗಳನ್ನ ಬೆಳೆಸಿದ್ದಾರೆ. ಸೊ ಸೇಮ್ ನಮ್ಮದು ಲಾಲ್ಬಾಗಲ್ಲಿ ಆ ಥರ ಗಿಡಗಳನ್ನ ಬೆಳೆಸ್ಬಿಟ್ಟು ಫ್ಲವರ್ ಶೋ ಮಾಡ್ತಾರೆ. ಸೇಮ್ ಅದೇ ಥರನೇ ಇದೆ. ಈಗ ಅಲ್ಲಿ ಫೋಟೋ ತಗೊಂಡ್ವಿ, ಇಲ್ಲೇ ಪ್ರಿಂಟ್ ಮಾಡಿ ಕೊಡ್ತಾರೆ. ಅದನ್ನು ನೀವು ಬೇಕಾದ್ರೆ ತಗೋಬೋದು. ಸೊ 100 rupeesಗೆ ಒಂದು ಫೋಟೋನ ಹಾರ್ಡ್ ಕಾಪಿ ಕೊಡ್ತಾರೆ. ಸೊ ಈ ಥರ ಇರುತ್ತೆ ನೋಡಿ. अलग अलग जगह में भी डिफरेंस होता है क्या? ओके. हाँ हाँ हाँ, ಒಂದೊಂದು ಪ್ಲೇಸ್ಗೂ ಒಂದೊಂದು ಪ್ರೈಸ್ ಅಂತ. ಹಾಂ ಇದೊಂದು ಆ ಕಡೆ ಏನೇನೋ ಗೊತ್ತಿಲ್ಲ. ಸೊ ಫೋಟೋ ತಗೊಂಡ್ವಿ, ಈ ಥರ ಬಂದಿದೆ ನೋಡಿ ಫೋಟೋ. ನೀವು ಬೇಕಾದ್ರೆ ಇಲ್ಲಿ ತಗೋಬೋದು ಫೋಟೋನ. ಊಟಿ ಬಂದಿದ್ದೀವಿ, ಬೊಟಾನಿಕಲ್ ಗಾರ್ಡನಿಗೆ ಬಂದಿದ್ದೀವಿ. ಜೇಮ್ಸ್ ನೋಡಿದ್ರೆ ಫುಲ್ ಸುಸ್ತಾಗ್ಬಿಟ್ಟವನೆ. ಬರ ಏನೋ ಸ್ವರ್ಗ ಹೋಗ್ಬಿಟ್ಟಿದೀಯಾ? ಎಷ್ಟಂತ ಗಿಡ ಮರ ನೋಡ್ತೀಯ, ಅವಾಗಿಂದ ಇರೋವಾಗಲೇ ಇದೆ. ಇನ್ನೇನ್ ಮಾಡ್ತೀಯಾ? ಫ್ರೆಂಡ್ಸ್, ಇವನು ರಾಮ್ ಕುಮಾರ್ ಎಷ್ಟು ವರ್ಷದಿಂದ ಇದೆಯಾ ಇದರಲ್ಲಿ? ಒಂದು ವರ್ಷದಿಂದ ಯೂಟ್ಯೂಬ್ ಅಲ್ಲಿ ಇದೆಯಾ? ವೇಸ್ಟ್ ನೀನು. 6 ತಿಂಗಳು 3 ತಿಂಗಳಿಗೆ ಏನೋ ಸಿಲ್ವರ್ ತಟ್ಟೆ ತಗೋತಾರೆ. ವೇಸ್ಟ್ ನೀನು. ನಿಂಗೊಂದು ಟಾಸ್ಕ್ ಕೊಡ್ತೀನಿ. ಅವನ ಹತ್ರ ಹೋಗ್ಬಿಟ್ಟು ಫೋನ್ ಇದೆಯಾ, ಫೋನ್ ಮಾಡ್ಬೇಕು ಅವ್ನು. ಸುಮ್ಮನೆ ಫೋನ್ ಕೊಡಿ, ನೀನ್ ಕೊಡ ಇಲ್ಲಿ ಹೋಗಿ ಕೇಳೋಣ. ನೀನ್ ಹಂಗೆ ಹೇಳ್ಬಿಟ್ಟು ಅಭಿರಾಮ್ ಹತ್ರ ಹೋಗ. ನನ್ ಮಿಕ್ಕಿದ್ ನೋಡ್ತೀನಿ. ರಾಮ್ ಮಾಡ್ತಾನೆ ಅದನ್ನ. ನಾನ್ ಮಾಡಲ್ಲಪ್ಪ. ನೀವು ಇಬ್ರು ಮಾಡ್ಲಿ, ನಾನ್ ಮಾಡ್ತೀನಿ. ಇಲ್ಲ ಕಂಟೆಂಟ್ ಏನ್ ಮಾಡ್ತೀರಾ? ಫೋನ್ ಮಾಡ್ಬೋದಾ? ಟೈಮ್ ಎಷ್ಟು ಅಂತ ಕೇಳ್ಬಿಟ್ಟು ಹೋಗ. ಆಯ್ತು, ಕನ್ನಡ ಅಂದ್ರೆ
ಹಿಂಗ್ ಹೊಡ್ಬಿಟ್ಟು ಕನ್ನಡದವನು ಅಂದ್ರೆ ಇಲ್ಲ ಅಂದ್ರೆ ಏನಾದ್ರು ಸಿಗ್ನಲ್ ಕೊಡು ಕನ್ನಡದವನ್ ಅಲ್ಲ ಅಂತ ಹಿಂಗ್ ಹೇಳ್ಬಿಟ್ಟು ಹೋಗಷ್ಟೇ ಹೋಗ ಅವ್ನ್ ಕನ್ನಡದವನೇ ಇಲ್ಲ ಗೊತ್ತಾಗ್ಬೇಕು ನಿಂಗೆ ಅಷ್ಟೇ ಟೈಮ್ ಎಷ್ಟು ಬ್ರದರ್ ಕೈ ತೋರ್ಸ್ಬೇಡ ನೋಡಿ ಬಾಯ್ಸ್ ಏ ಕನ್ನಡದವನೇನಾ ಏ ಇರೋ ಬ್ರೋ ವಾಟ್ ಯು ಡೂಯಿಂಗ್ ಬ್ರೋ ಕರ್ನಾಟಕ ಯಾಕೆ ಕನ್ನಡ ಯಾಕೆ ಬರಲ್ಲ ಬ್ರೋ ಗೈಸ್ ನಮ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈಗ ನಿಮ್ಮ ಹೆಸರು ಬ್ರೋ ನಿಮ್ಮ ಹೆಸರು ಅಬ್ಡಿಮಾ ನೇಮ್ ನಿತೀಶ್ ವಾಟ್ ಯು ಡೂಯಿಂಗ್ ಬ್ರೋ ಕಾಲೇಜ್ ವಿಚ್ ಕಾಲೇಜ್ ಕುಮಾರಗುರು ವೇರ್ ಇಟ್ ವಾಸ್ ಕೊಯಂಬತ್ತೂರ್ ಬ್ರೋ ಇವರು ಕುಮಾರಗುರು ಕೊಯಂಬತ್ತೂರಿಂದ ಬಂದಿರೋದು ಇವ್ರಿಗೆ ಏನು ಕೆಲಸ ಇಲ್ಲ ಇವತ್ತು ಬೆಳಗ್ಗೆ ಬಂದು ಬಿಸಿಲ ಕೂತಿದ್ದಾರೆ ಬ್ರೋ ವಾಟ್ ಯುವರ್ ಆಂಬಿಷನ್ ಬ್ರೋ these people are laughing see these people don't have any work at all bro which college what you are studying bro mechatronics ಓದ್ತಿದ್ದಾರೆ ಎಷ್ಟು ವರ್ಷ bro what year first year mechatronics bro you came alone for routine with family oh sorry bro family ಜೊತೆ ಬಂದಿದ್ದಾರೆ ಅವ್ರ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಕೊಡಿ ಬ್ರೋ ಟ್ಯಾಗ್ ಮಾಡ್ತಾರೆ ನಮ್ದು ಟ್ರಾಲ್ ಪೇಜ್ ಇದೆ ಯೂಟ್ಯೂಬ್ ಕನೆಕ್ಟಿಂಗ್ ಕನ್ನಡಿಗ ಟೈಪ್ ಅಂಡ್ ಒಂದು ಸಬ್ಸ್ಕ್ರೈಬ್ ಮಾಡೋಣ ನಾನು ಸಬ್ಸ್ಕ್ರೈಬರ್ ಮಾಡ್ಕೊಡ್ತಾ ಇದ್ದೀನಿ ನೀನು ಅಲ್ಲಿ ಕನೆಕ್ಟಿಂಗ್ ಕನ್ನಡಿಗ ಹೊಡೆದ್ರೆ ಬರ್ಬೇಕು ಕಾಂಪ್ಲಿಕೇಟೆಡ್ ಆಗಿ ಮಡಿಕೋಬಾರ್ದು ಬರುತ್ತೆ ಗುರು. ಆ ಫೋಟೋ ತೋರಿಸು ಆಮೇಲೆ ಅವ್ರು ಇಲ್ಲ ನೀವೆಲ್ಲ ಫ್ರಾಡ್ಗಳು ಅನ್ಕೊಬಿಡ್ತಾರೆ ಬ್ರೋ ಫೈನಲಿ ಒಂದು ಸಬ್ಸ್ಕ್ರೈಬರ್ ಬ್ರೋ ನೈಸ್ ಟು ಮೀಟ್ ಯು ಹಾಯ್ guys ಇಲ್ಲೆಲ್ಲ ಬರೀ ಫ್ಯಾಮಿಲೀಸ್ ಇದ್ದಾರೆ ನೋಡಿ ಗೈಸ್ ಒಳ್ಳೊಳ್ಳೆ ಫಿಗರ್ಗಳು ತೋರಿಸ್ತೀನಿ ನಿಮ್ಗೆ ನೋಡಿ ಯಾರಿಗೂ ಕೆಲಸ ಇಲ್ಲ ಭಾನುವಾರ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಊಟಿಗೆ ಬಂದವ್ರೆ ನಮ್ಗೂ ಕೆಲಸ ಇಲ್ಲ ಬಾಯ್ಸ್ ಒಂದು ಫಿಗರ್ ತೋರಿಸ್ತೀನಿ ಬಾಯ್ಸ್ ನಾನು ಹಿಂದಗಡೆಯಿಂದ ನೋಡಿ ಒಬ್ರು ಟಾರ್ಗೆಟ್ ಮಾಡ್ಲಿ ಹಾಯ್ ಬಾಯ್ಸ್ ಇಲ್ಲೊಬ್ಬ ಪ್ರಜೆ ಏನು ಕೆಲಸ ಇಲ್ದಲ್ಲ ಮಲಗಿದ್ದಾನೆ ಅವನು ಹೋಗಿ ಮಾತಾಡ್ಸು ಬಾ ಬಾಯ್ಸ್ ಜೀವನ ಇಷ್ಟೇ ಬಾಯ್ಸ್ ನೋಡಿ ಬಾಯ್ಸ್ ಏನು ಕೆಲಸ ಇಲ್ಲ ಬಾಯ್ಸ್ ಹಿಂಗೆ ಆಕಾಶ ಎಣಿಸ್ಕೊಂಡ್ ಮನಿಕೋಬಿಡೋದಷ್ಟೇ ಮುಗೀತು ಜೀವನ ಬಾಯ್ಸ್ ಅಲ್ಲೊಬ್ರು ನಮ್ ಬ್ರೋ ಇದಾರೆ ಅವ್ರನ್ನ ಟಾರ್ಗೆಟ್ ಮಾಡೋಣ ಬಾಯ್ಸ್ ಅವರು ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದೀನಿ ಅಂದ್ರೆ ನೋಡಿ ಸುಮ್ಮನೆ ಕೂತಿದ್ದಾರೆ ಮರದ ಕಡೆ ಅವ್ರನ್ನ ಟಾರ್ಗೆಟ್ ಮಾಡೋಣ ಏನು ಎತ್ತ ಕೇಳುವ Hi bro, can I interview with you? You are from, we have a YouTube channel, Connecting Kannadiga. Okay. Please subscribe bro. ನಮ್ಮ ಒಬ್ರು ದೋಸ್ತ್ ಸಿಕ್ಕಿದ್ರು ಕನ್ನಡ ತಮಿಳ್ ಇಂಗ್ಲಿಷ್ ಜಸ್ಟ್ ಓಪನ್ ಕನೆಕ್ಟಿಂಗ್ ಕನ್ನಡಿಗ ಇನ್ ಯೂಟ್ಯೂಬ್ ಕನ್ನಡ ಸ್ವಲ್ಪನೂ ಬರಲ್ಲ ಕನ್ನಡ ಬಟ್ ಪರವಾಗಿಲ್ಲ ತಮಿಳು ನಮ್ಮ ಪಾರ್ಟ್ನರು ಕನೆಕ್ಟಿಂಗ್ ಕನ್ನಡಿಗ ಹಾಕೋ ಚಾನಲ್ ಯೂಟ್ಯೂಬ್ ಕನೆಕ್ಟಿಂಗ್ ಕನ್ನಡಿಗ ಎಷ್ಟು ಚೇಂಜ್ ಮಾಡೋ ಅವ್ರಿಗೆಲ್ಲ ಕಾಂಪ್ಲಿಕೇಟೆಡ್ ಆಗ್ತಿದೆ ಗುರು ಏನ್ ತಲೆ ಕೆಡ್ಸ್ಕೊಬಿಡೋ ಫೋನ್ ಕೊಡು ಗುರು ಇಲ್ಲೇ ಇಲ್ವಾ ಗುರು ಅವ್ರು ಎದ್ರಿಕೊಂಡ್ಬಿಟ್ರು ಅವ್ರು ಕಳ್ಳ ಸ್ಪೆಲ್ ಅವ್ರ ಫೋನ್ ಎಲ್ಲ ಕೊಡಲ್ಲ ಅವ್ರು ಗುರು ಅವರು ಕಳ್ಳ ಇದಾರೆ ಅಂತ ತಿಳ್ಕೊಂಡು ಫೋನ್ ಗಟ್ಟಿ ಹಿಡ್ಕೊಂಡ್ರು
CTING ನೋಡಿದ್ರು ಅವ್ನ ಯೂಟ್ಯೂಬ್ ಚಾನಲ್ ನೇಮು ತುಂಬಾ ಉದ್ದ ಇದೆ, ಹಾಗಾಗಿ ಅವ್ನು ಓಡ್ತಾ ಇಲ್ಲ. ಇಲ್ಲಾಂದ್ರೆ ತುಂಬಾ ಚೆನ್ನಾಗಿ ಓಡಿರೋದು. ಈ ಶುದ್ಧ ಹೇಳ್ತಾನೆ, 2 ವರ್ಡಲ್ಲಿ ಹೇಳ್ಬೇಕು, ಕನೆಕ್ಟಿಂಗ್ ಕನ್ನಡಿಗ, ಸಿಟಿ ಕನ್ನಡಿಗ ಅಂತ ಹಾಕ್ರೆ ಆಯ್ತು. He is the culprit, no? Yeah, subscribe, bro. You see that culprit he only. You don't scare, bro. Nice to meet you. Good name? Naveen Kumar. Next week we are distributing the gift. You tell your Instagram ID, bro. You show your Instagram also. If you want means you can show. If you don't want, no problem. You will send a gift to your house. You will connect to this. Yes, that's all. ನವೀನ್ ಕುಮಾರ್ ಸ್ಕಾರ್ಪಿಯನ್ ಕಿಂಗ್. ಬ್ರೋ ತಗೊಂಡಿದ್ದೀನಿ ಅವ್ರದ್ದು, ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅವ್ರದ್ದೇನೋ ಲಕ್ಕಿ ಡ್ರಾ ಬಂತು ಅಂದ್ರೆ 50,000 ರೂಪಾಯಿ, 50,000 ವರ್ತ್ ಬೈ. ಓಕೆ, ವಿಲ್ ಸೆಂಡ್ ಇಟ್. ನೇಮ್ ಸರ್? ಶ್ರೀನಿವಾಸ್ ಫ್ರಮ್ ಕನೆಕ್ಟಿಂಗ್ ಕನ್ನಡಿಗ, ಅಸಿಸ್ಟೆಂಟ್. ಐ ಆಮ್ ಅಸಿಸ್ಟೆಂಟ್ ಫಾರ್ ಯು. We are from Bangalore. We came 3 days back and we are spending increasing the subscriber like this. From 3 days we have achieved 200 change subscribers. Thank you. Bye. Come, let's go. Don't target madla. ಅವನೇನು ನಿನ್ ಚಾನಲ್ ನೋಡೋಕೆ ಹಾಗೆ ಹಾಸ್ಬಿಟ್ಟು ಬಂದವನೆ. ಸಾಕು. ಟೈಮ್ ಆಲ್ಮೋಸ್ಟ್ 2:30 ಆಗಿದೆ. ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಜೂನಿಯರ್ ಕುಪ್ಪಣ್ಣ ಅಂತ ಒಂದು ಹೋಟೆಲ್ ಸಿಕ್ತು, ಅಲ್ಲಿಗೆ ಈಗ ಊಟಕ್ಕೆ ಹೋಗ್ತಾ ಇದೀವಿ. ಇನ್ನು ಊಟ ಮಾಡ್ಕೊಂಡು ಆಮೇಲೆ ಬ್ಯಾಂಗ್ಳೂರ್ಗೆ ಹೊರಡ್ಬೇಕು. ಸೊ ಮೊದಲು 3:30 ಆಗುತ್ತೆ. 3:30ವರೆಗೂ ಇಲ್ಲೇ ಸ್ಪೆಂಡ್ ಮಾಡಿ ಆಮೇಲೆ ಬ್ಯಾಂಗ್ಳೂರ್ ರಿಟರ್ನ್ ಮಾಡಬೇಕು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣ. ಸೊ ಈಗ ಊಟ ಮಾಡಿ ಗಾಡಿಗೆ ಪೆಟ್ರೋಲ್ ಹಾಕ್ತಾ ಇದ್ದೀವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿಂದ ಒಂದು 3:40 ಆಗಿದೆ, ಹೊರಡ್ಬೇಕೀಗ. ಅಲ್ಲಿ ನಮಗೆ ಬಂಡೀಪುರ್ ಚೆಕ್ ಪೋಸ್ಟು ಅರೌಂಡ್ 6:30ಗೆ ಕ್ಲೋಸ್ ಆಗುತ್ತೆ. ಅದಕ್ಕೂ ಮೊದಲು ನಾವು ಅಲ್ಲಿ ರೀಚ್ ಆಗಿರಬೇಕು. ಅದಕ್ಕೆ ಈಗಲೇ ಹೊರಡ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.